ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮ್ಮ ಹಿಂದೂ ಗಣಪತಿ ಮಹಾಸಂಘಟನೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರೇ, ಶಿರಾ ನಗರ ಮತ್ತು ಶಿರಾ ತಾಲೂಕಿನಿಂದ ಆಗಮಿಸಿದಂತಹ ಎಲ್ಲ ನನ್ನ ಕುಂತಿಯರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ ಹಾಗೂ ಎಲ್ಲ ಯುವ ಜನಾಂಗದ ಎಲ್ಲ ನನ್ನ ಸಂಘಟನೆ ಮತ್ತು ಪತ್ರಕರ್ತರೆ, ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಮದ್ದೂರಿನಲ್ಲಿ ಮೊನ್ನೆ ನಾನು ಹೋದಾಗ 16,000 ಜನ ಸ್ವಾಗತ ಮಾಡಿ ನನ್ನನ್ನ ಕರೆಸಿಕೊಂಡು ಯತ್ನಾಳ್ ಬರ್ಬೇಕಂತ ಹೇಳಿ ಒಂದು ಆಗ್ರಹವನ್ನು ಮಾಡಿ ನಾನು ಹೋದಾಗ ಅಲ್ಲಿಯ ಜನರನ್ನ ಒಂದು ಭಾವನೆಗಳನ್ನು ನೋಡಿದಾಗ ಕರ್ನಾಟಕದಲ್ಲಿ ಒಂದು ವಾತಾವರಣ ಇವತ್ತೇನು ಕರ್ನಾಟಕದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಿಂದೂಗಳ ಯುವಕರ ಕಾರ್ಯಕರ್ತರ ಕೊಲೆ ನಡೀತಾ ಇದೆ ಮತ್ತು ಹಿಂದೂಗಳ ಹಬ್ಬದ ಮೇಲೆ ಸಿಕ್ಕಾಪಟ್ಟೆ ಒಂದು ರಿಸ್ಟ್ರಿಕ್ಷನ್ ನಿರ್ಬಂಧನೆಗಳನ್ನು ಕರ್ನಾಟಕ ಸರ್ಕಾರ ಇಡೀ ಹಿಂದೂ ಸಮಾಜದ ಹಬ್ಬ ಹರಿದಿನಗಳನ್ನು ಹತ್ತಿಕ್ಕಬೇಕು ಅಂತ ಒಂದು ಕುತಂತ್ರ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಾರ ಇದೋ ಔರಂಗಜೇಬನ ಸರ್ಕಾರ ಇದೋ ಅಂತ ವಾತಾವರಣ 2028ಕ್ಕೆ ವೈಟಿಂಗ್. ನಾವೆಲ್ಲ ಬಹಳ ಚಿಂತನೆ ಮಾಡಬೇಕಾದ್ರೆ ನಮ್ಮನ್ನ ಜಾತಿ 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 ಹೊಡೆದ್ಬಿಟ್ಟಾರೆ. ಬಹಳ ಜಾಗೃತಿ ಮತ್ತ ಶಿರಾದ ಗೋಕರು ನಮ್ಮ ಹಿರಿಯರು ತಾಯಂದಿರ ಒಂದು ಭಾವನೆ ನೋಡಿದ್ರೆ 2028ಕ್ಕೆ ಕರ್ನಾಟಕದಲ್ಲಿ ಒಂದು ಹಿಂದೂ ಪರವಾದ ಸರ್ಕಾರ ಬರಬೇಕಾಗಿದೆ. ಭ್ರಷ್ಟ ರಾಜಕಾರಣಿಗಳು ಎಲ್ಲಾ ಪಾರ್ಟಿಗಳಿಗೆ ಅಡ್ಜಸ್ಟ್ಮೆಂಟ್ ಇದ್ದಾರೆ. ಇವರನ್ನ ಅವರು ಟೀಕೆ ಮಾಡೋದಿಲ್ಲ. ಪತ್ರಿಕಾ ಆಯ್ಕೆ ಕೊಟ್ಟು ಯಾವುದೇ ರೀತಿ ವಿಧಾನಸಭೆ ಚರ್ಚೆ ನೋಡ್ತಾ ಇದ್ವಿ. ಯಾವ ರೀತಿ ವಿಧಾನಸಭೆ ಚರ್ಚೆ ಆಗ್ತಾ ಇದೆ, ಎಲ್ಲರೂ ಅವರು ಇವರು ಕುಡ್ಕೊಂಡು ನೀವು ಬಂದಾಗ ನೀವು ಹೊಡ್ಕೊಂಡು ನಾ ಬಂದಾಗ ಈ ರಾಜ್ಯದ ಯುವಕರಿಗೆ ಗೊತ್ತಾಗ್ಬಿಟ್ಟಿದ್ರಲ್ಲ ಅಡ್ಜಸ್ಟ್ಮೆಂಟ್ ಕಂಪನಿಗಳ ಅಂತ ಹೇಳಿ ಅದಕ್ಕೆ ಇವತ್ತು ಬಹುಶಃ ಮದ್ದೂರಿನಲ್ಲಿ ಬಹುಶಃ ಇಡೀ ಕರ್ನಾಟಕದಲ್ಲ ಇಡೀ ಭಾರತದಲ್ಲಿ ಒಂದು ರಾಜಕೀಯ ಶಾಕ್ ಆಗಿಬಿಟ್ಟಿದೆ ಎಲ್ಲ ಪಾರ್ಟಿಯವರಿಗೆ. ಈ ಒಬ್ಬ ಯೋಗ ಒಬ್ಬರೇ ಬಂದು 20,000 ಜನ ಸೇರ್ತಾರಂದ್ರೆ ನಮ್ಮ ರಾಜಕೀಯ ಮುಂದಿನ ಪರಿಸ್ಥಿತಿ ಯಾಕಂದ್ರೆ ಮದ್ದೂರಿನಲ್ಲಿ ಯಾರು ಲಿಂಗಾಯತರಿಲ್ಲ, ಅಲ್ಲಿ ಇರುವಂತವರು ದಲಿತರು, ಹಿಂದುಳಿದ ವರ್ಗದವರು, ಒಕ್ಕಲಿಗ ಜನಾಂಗ, ನಮ್ಮ ಜನಾಂಗ ಇಲ್ಲೇ ಇಲ್ಲ. ಇವತ್ತು ಈ ರಾಜ್ಯದಲ್ಲಿರುವಂತಹ ದಲಿತರಿರಲಿ, ವಾಲ್ಮೀಕಿ ಜನಾಂಗ ಇರಲಿ, ಹಾಲು ಮಾತ ಇರಲಿ, ಲಿಂಗಾಯತರಿರಲಿ, ಒಕ್ಕಲಿಗರಿರಲಿ, ಬ್ರಾಹ್ಮಣರಿರಲಿ, ಯಾವುದೇ ಜಾತಿ ಮತವನ್ನ ನಮ್ಮ ಜನ ಬಿಟ್ಟು ಎಲ್ಲರೂ ಒಂದೇ ಒಂದು ಪ್ರಶ್ನೆ ಕೊಡ್ತಾ ಇದ್ದಾರೆ. ಅದೇನಂದ್ರೆ ನಾವೆಲ್ಲ ಹಿಂದೂ ಅನ್ನೋಂಥ ಭಾವನೆ ಬಂದಿದೆ. ಈಗ ನಮ್ಮ ಜಾತಿ ಮುಖ್ಯಮಂತ್ರಿ ಆಗಬೇಕು, ನಿಮ್ಮ ಜಾತಿ ಮುಖ್ಯಮಂತ್ರಿ ಆಗಬೇಕು, ಯಾರ್ದೇ ಆಗಿಲ್ಲ. ರಕ್ಷಣೆ ಮಾಡ್ತಾರೆ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಒಕ್ಕಟ್ಟಾಗಿ ತಗೊಂಡೋಗುವಂತ ಮುಖ್ಯಮಂತ್ರಿ ಆಗ್ಬೇಕಂತ ಮಾನ್ಯ ನೀತಿಗಳಾಯ್ತು. ನಾ ಕೇಳ್ತೀನಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಧೀಮಂತ ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ಕೇಳ್ತೀನಿ, ಎಲ್ಲಾದರೂ ಈದ್ ಮಿಲಾದ್ ಮೇಲೆ ಕರ್ನಾಟಕದಲ್ಲಿ ಯಾವಾಗಲೂ ಒಬ್ಬ ಹಿಂದೂ ಕಲಾಕರ ಅವರ ಮೆರವಣಿಗೆಗೆ ನಾವೇನು ಅಡ್ಡ ಬಂದಿವ? ಹಂಗಾದ್ರೆ ಮಕ್ಕಳೇ ನಮ್ಮ ಗಣೇಶನ ಮೆರವಣಿಗೆ ಮೇಲೆ ಮಸೂದಿಗೆ ಕಲಾಗ್ತೀರಿ. ಸಣ್ಣ ಮಕ್ಕಳು, ಮುಸ್ಲಿಂ ಸಣ್ಣ ಮಕ್ಕಳು ಗಣಪತಿ ಏನು ಮೂರ್ತಿ ಮೇಲೆ ಉಗುಳ್ತಾರೆ,
ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ, ಪ್ಯಾಲೆಸ್ತಾನದ ಧ್ವಜ ಹಾರಿಸ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಸಿದ್ದರಾಮಯ್ಯನವರೇ ನಿಮ್ ಕಿವಿ ಅಂತ ಏನೋ ಹೋಗ್ಬಿಟ್ಟಿದವ. ನಮ್ಮ ಗೃಹ ಮಂತ್ರಿ ಹೇಳ್ತಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮುಸಲ್ಮಾನರ ಕಾರಣ. ಪರಮೇಶ್ವರ ಯಾರು ಬಂದಾರ, ಸಿದ್ದರಾಮಯ್ಯ ಯಾರು ಬಂದಾರ. ಮುಂದಿನ ಸಲ ನಮ್ಮೆಲ್ಲ ಹಿಂದೂ ಪರ ಆಗ್ತಾರ, ಅವಾಗ ಆಸೆ ಬರ್ಬೋದು ನಿಮ್ ಸರ್ಕಾರ ಹೇಳ್ಬಾರ್ದು. ನೋಡಿ, ಒಂದು ಕಡೆ ಹಿಂದೂಗಳು ಬದಲಾ ಮಾಡಿಲ್ಲ, ಗದ್ದಾ ಮಾಡಿಲ್ಲ. ಈ ಸಲ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು. ಸುಮಾರು ಕೋಟ್ಯಾಂತರ ರೂಪಾಯಿ ನಮ್ಮ ಹಿಂದೂಗಳ ಅಂಗಡಿಗಳನ್ನು ಸುಟ್ಟರು. ಅದಕ್ಕೂ ನಮ್ಮ ಗೃಹ ಮಂತ್ರಿಗಳು ನಾನು ಪರಿಶೀಲಿಸುತ್ತೇನೆ. ನನಗೆ ಮಾಹಿತಿ ಕೊಡುತ್ತೇನೆ. ದಿನಗಳ ಗೃಹ ಮಂತ್ರಿ ಒಬ್ಬ ಅವ್ರು ಏನ್ ಕೇಳಿದ್ರು ಕಠಿಣ ಕ್ರಮ ಕೈಗೊಳ್ಳಲ್ಲ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಬಂದವ್ರನ್ನ, ಪೊಲೀಸರಿಗೆ ಹೊಡಿಲಿಕ್ಕೆ ಬಂದವ್ರನ್ನ ನಮ್ಮ ಸರ್ಕಾರಿ ಪುಣ್ಯಾತ್ಮ ಹೊಮಾಯಿ ಇದ್ದಾವ ಮಾಡಿಲ್ಲ. ಕಠಿಣ ಕ್ರಮ ಇನ್ನೊಬ್ಬ ಪುಣ್ಯಾತ್ಮ ಅತ್ಯಂತ ಕಠಿಣ ಕ್ರಮ ಇವರು ಬೆಂಕಿ ಹತ್ತದಂತ ಪೊಲೀಸ್ ಸ್ಟೇಷನ್ ಮಕ್ಕಳನ್ನ 4 ಮಂದಿನ ಎನ್ಕೌಂಟರ್ ಮಾಡಿದ್ರೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಕ್ಕೆ ಹೋಗಿ ಒಬ್ಬ ಪೊಲೀಸ್ ಜೀಪ್ ಮೇಲೆ ನಿಂತು ಅವನು ಭಾಷಣ ಮಾಡ್ತಾ ಇದ್ದ ಪ್ರಚೋದನಕಾರಿ. ಅಲ್ಲಿ ಪೊಲೀಸ್ ಜೀಪ್ ಮೇಲೆ ನಿಂತು ಪೊಲೀಸ್ ಸ್ಟೇಷನ್ ಬನ್ನಿ. ಅದಕ್ಕೆ ನಮ್ಮದೇ ಸರ್ಕಾರ ಇತ್ತು, ಏನು ಮಾಡಲಿಲ್ಲ. ಅದಕ್ಕೆ ಸರ್ ನಮ್ಮ ಪಾರ್ಟಿಗೆ ಜನ ತಿರಸ್ಕಾರ ಮಾಡಿ ಈ ಸಿದ್ದರಾಮಯ್ಯ ಸರ್ಕಾರ ತಗೊಂಡು ಇವು ಟಿಪ್ಪು ಸುಲ್ತಾನ್ ಸರ್ಕಾರ ನಡೆಸಿದ್ದಾರೆ. ಸಿದ್ದರಾಮಯ್ಯ ಬೆಂಬಲ ಇದ್ದಿಲ್ಲ ಹಾಲಮತ ಮೊದಲು. ಹಾಲಮತಕ್ಕೆ ಏನ್ ಮಾಡಿದ್ರಿ ಸಿದ್ದರಾಮಯ್ಯ? ಸಾಬ್ರು ಸಾಕ್ತಾವ್ರೆ. ಸಾಹೇಬ್ರಿಗೆ 10 ಸಾವಿರ ಕೊಡ್ತೀವಿ. ಎಲ್ಲಿ ನೋಡಿ ಬಂಗಾರ ಅಂಗಡಿ, ದಾರು ಅಂಗಡಿ, ಬಳ್ಳಾರಿ ಅದೇ ವಾಲ್ಮೀಕಿ ಜನಾಂಗದವ್ರಿಗೆ ಒಂದು ಕುಟುಂಬಕ್ಕೆ ಬರೀ 1 ಲಕ್ಷ ರೂಪಾಯಿ ನೇರವಾಗಿ ಸಹಾಯ ಮಾಡಿದ್ರೆ ಸುಮಾರು 18,000 ವಾಲ್ಮೀಕಿ ಜನಾಂಗದ ನಮ್ಮ ಬಡವರು ಏನು ಉದ್ಯೋಗ ಮಾಡ್ಕೊಳ್ತಾ ಇದ್ರೆ ಹಬ್ಬ ತಿಂದ್ರು. ಮೊನ್ನೆ ಬೋಲಿ ಒಟ್ಟ ಸಮಾಜದಿಂದ ಪೂರ್ತಿ ಲೂಟಿ ಮಾಡಿದ್ರು. ಬಾಯಿ ಕಳೆದ್ರೆ ಅಹಿಂದ ಕೇಳ್ತಾರೆ, ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರ ಕೇಳ್ತಾರೆ. ಯಾವ ದಲಿತರಿಗೆ ಏನ್ ಮಾಡಿದ್ರು ಸಿದ್ದರಾಮಯ್ಯ ಅವರು? ನೀವು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಸಮಾಜ ಕೇಸರಿ ಪೇಟ ನಮ್ದು, ಅವ್ರಿಗೆ ರೇಷ್ಮೆ ಪೇಟ ಸುತ್ತಕ್ಕೆ ಹೋದ್ರೆ ಅದನ್ನ ತೆಗೆದು ಹಿಂಗೆ ಹೊಡಿತಾರೆ. ಈಗ ಏನೊಂದು ಕಾರ್ಯಕ್ರಮ ಅವ್ರಿಗೆ ಆಗಿಟ್ಟ ಅದು ಇವತ್ತು ತಿರಸ್ಕಾರ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ಜಾತಿ ಬಂದ್ರೇನು ಹಿಂದೂಗಳನ್ನು ಸಮಾನ ಹಾಕಿ ಕೊಡಬೇಕು. ಇವತ್ತ ಹಿಂದೂಗಳ ಪರವಾಗಿ ನಾವು ಮಾತಾಡಿದ್ರೆ ನಮ್ಮ ಮೇಲೆ ಪ್ರಚೋದನಕಾರಿ ಭಾಷಣ. ಧರ್ಮಸ್ಥಳಕ್ಕೆ ಜೇಸಿ ಹೋಗ್ತೀನಿ ಅನ್ನೋರಿಗೆ ಯಾವುದೇ ಕ್ರಮ ಇಲ್ಲ. ಪಾಕಿಸ್ತಾನ ಜೆಂಡ ಹಾರಿಸೋರಿಗೆ ಯಾವುದೇ ಕ್ರಮ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಯಾವುದೇ ಕ್ರಮ ಇಲ್ಲ. ಮಸೂತಿಯ ಮೇಲೆ ನಿಂತು ಕಲ್ಲು ಹೋಗುದು, ಕಲ್ಲು ಹೋದ್ರೆ ಯಾರ ಮೇಲೆ ಕೇಸ್ ಹಾಕ್ಬೇಕು? ಅದು ಹಿಂದೂಗಳ ಮೇಲೆ 5 ಮಂದಿ ಕೇಸ್ ಹಾಕಬೇಕು. ಯಾವ ರೀತಿ ಟಿಪ್ಪು ಸುಲ್ತಾನ್ ಸರ್ಕಾರ ನಡೆದಿಲ್ಲ. ಇವತ್ತು ಇಷ್ಟೆಲ್ಲ ನೀವು ದನ ಯಾಕೆ ಮುಸಲ್ಮಾನ ಚಳವಳಿಯಲ್ಲ, ಹಿಂದೂ ಧರ್ಮದ ರಕ್ಷಣೆ ಸಮಸ್ತ ಹಿಂದೂ ಸಮಾಜದ ಎಲ್ಲ ಸಮುದಾಯ ಜನ ಯುವಕರಿಗೆ
ವಾಲ್ಮೀಕಿಗಳಿದ್ದೀರಿ, ನಮ್ಮ ಗೊಲ್ಲರ ಸಮಾಜದವರು, ದಲಿತರಿರ್ಬೋದು, ಇಲ್ಲಿರುವಂತ ಎಲ್ಲಾ ಸಮುದಾಯದ ಯುವಕರೆಲ್ಲ ಸೇರಿ ನೀವು ಯುವಕರು ಮತ್ತು ಈ ಒಂದು ಸಭೆ ನೋಡ್ರಿ. ಇವತ್ತು ಏನಾದ್ರೆ ಏನಾದ್ರು ಗಾಡಿ ಕಳಿಸಿ ಏನಾದ್ರು ದಾರು ವ್ಯವಸ್ಥೆ ಮಾಡಿದ್ದಾರೆ, ಏನಾದ್ರು ಮೈಕ್ ಸಹಿತ ಅನೌನ್ಸ್ ಮಾಡಿಲ್ಲ. ನೀವು ಯಾಕೆ ಬರ್ಲಾಕತ್ತೀರ ಅಂದ್ರೆ ಬುಲ್ಡೋಜರ್ ಬಾಬಾ ಮುಸಲ್ಮಾನ್ ಹೇಳ್ತಾರೆ ಮಸೂದಿ ಮುಂದೆ ಗಣಪತಿ ಹಾಕೋ ಪಾಕಿಸ್ತಾನದಲ್ಲಿ ಭಾರತ ಮಸೂದಿಯಲ್ಲಿ ಬೇಕಾದಲ್ಲಿ ಅಲ್ಲಿದ ನಮ್ಮ ಗಣಪತಿ ಹೋಗುದೇ ಡ್ಯಾನ್ಸ್ ನಾವು ಮಾಡೋರೇ. ಸರ್ಕಾರ ಜೊತೆ ದಬ್ಬಾಳಿಕೆ ಮಾಡಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಅಂಜಿಸಿ ಬೆದರಿಸಿ ಏನಾದ್ರು ನೀವು ಮಾಡ್ತೀರಂದ್ರೆ ಕೇವಲ 2 ವರ್ಷ ಇದ್ದೀವಿ. 2028 ನಮ್ಮ ಪೊಲೀಸರಿಗೆ ಫುಲ್ ಪರ್ಮಿಷನ್ ಕೊಡ್ತೀನಿ. ಯಾರು ಪಾಕಿಸ್ತಾನ ಪರವಾಗಿ ದೊಡ್ಡ ಕೊಟ್ಟು ಡಮ್ ಮಳೆ ಹಳಿ ಬಂದಿರ್ತದೆ ಎಲ್ಲಕ್ಕೆ ಘಂಟೆ ಕೊಟ್ಟರೆ ಡಮ್ಮ ಪರವಾಗಿ ಘೋಷಣೆ ಕೊಟ್ಟರೆ ಡಮ್ಮ ಮಸೂತಿ ಮ್ಯಾಗ ಏನಾದ್ರು ಕಲ್ಲು ಹೋಗದ್ರೆ ಅಂದ್ರೆ ಭಾರತ ಉಳಿಸಲಿಕ್ಕೆ ನಮ್ಮ ಪ್ರಾಣ ಬಡಪಡ್ತೀವಿ. ಇದು ಬರೀ ಮುಸ್ಲಿಂ ಓಟ್ ಹಾಕಿದ್ದು ಬಂದಿಲ್ಲ, ಹಿಂದೂಗಳು ದಲಿತರು ನೀವು ಬರೀ ಅವ್ರದೇ ಚಾಪಲೂಸಿ ಮಾಡಾಕತ್ತೀರ, ಅವ್ರಿಗೆ ಹಾಕ್ಲಾಕತ್ತೀರಿ. ನೀವು ಹಿಂದೂಗಳ ಕೆಲಸ ಆಗ್ತಾ ಇಲ್ಲ. ಅವ್ರಿಗೆ ಸಾಕು ಬಂದ್ಬಿಟ್ಟಿದಂದ್ರೆ ವಿಧಾನಸಭೆಗೆ ಬರ್ತಾರೆ ನೋಡ್ಲಿಕ್ಕೆ ಪೊಲೀಸರಿಗೆ ಧಮಕಿ ಕೊಡ್ತಾರೆ, ಪೊಲೀಸರಿಗೆ ಕೈ ಮಾಡ್ತಾರೆ. ಅಂದ್ರೆ ನಾಯನರೇ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಪೊಲೀಸನ ಕೈ ಹಾಕಿದ್ರೆ ಹಾಕಿ ಬಿರಿಯಾನಿ ತಿನ್ನಿಸಿ ಪೊಲೀಸರ ಬಗ್ಗೆ ಸೈನಿಕರ ಬಗ್ಗೆ ನೋಡ್ರಿ. ಇವತ್ತ ಜೈ ಜವಾನ್ ಜೈ ಕಿಸಾನ್ ನಮ್ಮ ದೇಶದ ಗಡಿ ಕಾಯುವಂತ ಸೈನಿಕರು ಇವತ್ತು ಅವರು ಸರಿಯಾಗಿ ನಮ್ಮ ರಕ್ಷಣೆ ಮಾಡಿದ್ರೆ ನಾವು ಈ ದೇಶದಲ್ಲಿ ಗಣಪತಿ ಕೂರಿಸಲಿಕ್ಕೆ ಇರ್ತಿರ್ಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಣೆ ಮಾಡ್ಕೊಂಡು ಅಂಬೇಡ್ಕರ್ ಅವರು ಅವಾಗ ಹೇಳಿದ್ರು 1944 ಭಾರತ ಪಾಕಿಸ್ತಾನ 2 ರಾಷ್ಟ್ರಗಳನ್ನು ಮಾಡಬೇಕಾದ್ರೆ ಭಾರತದಲ್ಲಿರುವಂತಹ ಮುಸಲ್ಮಾನರನ್ನು ಪಾಕಿಸ್ತಾನ ಕಳಿಸಿ, ಪಾಕಿಸ್ತಾನದಲ್ಲಿರುವ ಹಿಂದೂಗಳನ್ನ ದಲಿತರನ್ನ ಭಾರತ ತಗೊಂಡ್ರಿ. ಇಸ್ಲಾಂನಲ್ಲಿ ಮತ್ತೊಂದು ಧರ್ಮವನ್ನ ತಗೊಳ್ಳಿಲ್ಲ. ಜಗತ್ತಾಗಿರ್ತಾರ, ಯಾವ ದೇಶಕ್ಕೂ ಶಾಂತಿ ಇರುವುದಿಲ್ಲ. 1944 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಬಾಬಾ ಸಾಹೇಬ್ ಎಷ್ಟು ಮುಂದೆ ನಾವು ಯೋಚನೆ ಮಾಡ್ಕೊಂಡು ಇವತ್ತ ಜಗತ್ತಿನ ಮುಸಲ್ಮಾನ ಶಾಂತಿ ಇರೋದಾರೇನ್ರಿ? ಇಂಗ್ಲೆಂಡ್ ಶಾಂತಿ ಇಲ್ಲ, ಅಮೇರಿಕ ಶಾಂತಿ ಇಲ್ಲ, ಫ್ರಾನ್ಸ್ ಶಾಂತಿ ಇಲ್ಲ, ಜರ್ಮನ್ ಶಾಂತಿ ಇಲ್ಲ. ಎಲ್ಲಾ ಕಡೆ ಧಮಕಿ ಕೊಡುದು, ಗಿರಾಕಿ ಮಾಡುದು, ಪೊಲೀಸ್ ಹೊಡಿದು, ಬಾಂಬ್ ಹಾಕುದು. ಅದು ಬೇಡಿ ಪಾಕಿಸ್ತಾನದಲ್ಲಿ ಶಾಂತಿ ಇದ್ದಾರೇನೋ ಅಲ್ಲೇನು RSS ಇದೆ, ಪಾಕಿಸ್ತಾನ ಅಲ್ಲೇನು ಬಸವಣ್ಣ ಹೊಲ ಇದೆ, ಅಲ್ಲಿ ಆ ಸಾಬ್ರು ಮುಸ್ಲಿಮರು, ಈ ಸಾಬ್ರು ಮುಸ್ಲಿಮರು ಅವರವರೇ ಬಂದಿಲ್ಲ. ಇಲ್ಲಿ ಭಾರತದ ರಾಷ್ಟ್ರ
ನಾವೆಲ್ಲರೂ ಒಂದಾಗ್ಬಿಟ್ಟು ಅಂದ್ರೆ ಜನ ಹೈದರಾಬಾದ್ ಪೊಲೀಸನ್ನ ಅಲ್ಲಿ ಬೇವರ್ಸಿ ನೀವು ಸಂಪರ್ಕದಲ್ಲಿ ಹೆಂಗರು 15 ಮಿನಿಟ್ ಪೊಲೀಸರು ಸೇರಿಸಿದ್ರೆ 15 ಮಿನಿಟ್ 3 ಕೋಟಿ ಹಿಂದೂಗಳನ್ನ ಕೊಂಡು ಬಿಟ್ಟಿರ್ತಾವ. ಅದಕ್ಕೆ ನಾವು 71 ಆಗೈತಿ ತುಮಕೂರು ಆಗಿಲ್ಲ ನೋಡಿ. ನಾನು 15 ಮಿನಿಟ್ ಪೊಲೀಸರು ಬಿಟ್ರೆ ಈ ಭಾರತದ ಹಿಂದೂಗಳ ನಾವು ಅವ್ನಿಗೆ ಉತ್ತರ ಕೊಡ್ತೀವಿ. ಪೊಲೀಸರನ್ನ ಮೊದಲ ನೀ ಎದುರಿಸು. ಪೊಲೀಸರೇ ನಿಮ್ಮ ಯಾಕಂದ್ರೆ ನಿಮ್ಮ ಸಾಫ್ ಮಾಡಿ ಅಲ್ಲಿಂದ ನಾವು ಬರೀತಾರೆ ಹಿಂದೂಗಳ ತಾಕತ್ ಪ್ರಶ್ನೆ ಮಾಡ್ತಾರೆ. ಇವತ್ತು ನೀವೇ ಭಾಷಣ ಮಾಡೋದು ಕೂಡ ನೇರವಾಗಿ ಎಲ್ಲ ಸಮುದಾಯಕ್ಕೆ ಸಿಗುವಂತ ಒಬ್ಬ ಮುಖ್ಯಮಂತ್ರಿ ಬೇಕಾ? ಮುಖ್ಯಮಂತ್ರಿ ಬೇಕಾ? ಗಣಪತಿ ಒಂದು ಸಣ್ಣ ಕಾರ್ಯಕ್ರಮ ಇರ್ಬೋದು. ಆಗ ನಾನು ಇಂಟೆಲಿಜೆನ್ಸ್ ಹೇಳ್ತೀನಿ, ನೀವು ಗಣಪತಿ ಏನು ಬಂದು ಭಾಷಣ ಮಾಡಕ್ಕೆ ತಿಳ್ಕೊಬೇಡ್ರಿ. ಹೆಂಗ ಲೋಕಮಾನ್ಯ ತಿಲಕರು ಗಣೇಶೋತ್ಸವನ್ನ ಮನೆಯಲ್ಲಿರುವಂತ ಸಾರ್ವಜನಿಕ ಗಣಪತಿಯಾಗಿ ಮಾಡುವುದಿಲ್ಲ. ಕರ್ನಾಟಕದಾಗ ಮತ್ತು ಗಣಪತಿ ಜಾತಿ ಜೋಡಾದ್ರೆ ಅದು ಉತ್ತರ ಕರ್ನಾಟಕದಲ್ಲಿ ಗಣಪತಿ ಮಾಡ್ಬೋದು. ಇವತ್ತು ಮೈಸೂರು, ಮಂಡ್ಯ, ಮೈಸೂರು, ಈ ಬೆಂಗಳೂರು ಎಲ್ಲಾ ಕಡೆ ನೋಡಿದ್ರೆ ಎಲ್ಲಾ ಕಡೆ ಬಹಳ ವಿಜೃಂಭಣೆಯಿಂದ ಗಣಪತಿ ಕೂರಿಸಿ ನಮ್ಮ ಹಿಂದೂ ಕಾರ್ಯಕರ್ತರು ಜಾತಿ ಮತ ಮಾಡಿದ್ರೆ ಇವತ್ತು ಕೂಡುವಂತ ಒಂದು ಯಾವ್ದಾದ್ರು ಹಬ್ಬ ಹಿಂದೂಗಳಂದ್ರೆ ಗಣೇಶ ಹಬ್ಬ ಇಷ್ಟು ಪ್ರೀತಿ ವಿಶ್ವಾಸದಿಂದ ಎಂತ ಹಾರುಗಳೇ ನೋಡಿಲ್ಲ. ಅಂತಿಂತ ಹಾರು ಏನೋ ನಾವು ಬರೀ ಎಮ್ಮೆ ಇದೆ. ನಾಳೆ ಮುಖ್ಯಮಂತ್ರಿ ಅದ್ರ ಜೊತೆ ನೀವೆಲ್ಲ ಹಬ್ಬ ಮುಖ್ಯಮಂತ್ರಿ ಆಗವ, ಪ್ರಧಾನಮಂತ್ರಿ ಆಗವ ಜನರಿಂದ ಆಯ್ಕೆ ಆಗ್ತಾನೆ. ಯಾರೋ ಎಲ್ಲ ಗುರುಳ್ಯಾಕ ಬಿಟ್ಟು ನಾವು ಅವ್ನು ಮಾಡ್ತೀವಿ ನೀವು ಮಾಡ್ತೀವಿ ಅಂದ್ರೆ ಜನಕ್ಕೆ ಹೋಗಿಲ್ಲ. ಮೋದಿಯವ್ರು ಮಾಡಿದವರು ಜನ, ವಾಜಪೇಯಿ ಮಾಡಿದವರು ಜನ, ಇವತ್ತು ಯಡಿಯೂರಪ್ಪ ಮಾಡಿದಾರು ಜನ, ಈಗ ಮುಂದೆ ನಮ್ಮ ಮಾಡೋರು ಜನ. ಯಾಕೆ ನಮ್ಮ ಅಪ್ಪ ಮುಖ್ಯಮಂತ್ರಿ ಏನೇ ಇದ್ರು ಜನ ತೀರ್ಮಾನವೇ ಅಂತಿಮ. ಶಿರಾದಲ್ಲಿ ಮೊದಲೇ ಸಾಲ ಬಂದಿದ್ದು ಅದು ಬಂದಿಲ್ಲ. ಯಾರಿಗೂ ತೊಂದರೆ ಕೊಡೋದ್ರೆ ಪೊಲೀಸರು ತೊಂದರೆ ಕೊಡೋದ್ರೆ ನೀವು ಬೆಟರ್ ಡ್ಯಾನ್ಸ್ ಪೊಲೀಸರು ಡ್ಯಾನ್ಸ್ ನೀವು ಊರಾಗ ಬೆಳಗ್ಗೆ ಮಾಡಿದ್ರೆ ನೀವು ಯಾವ್ದಾದ್ರು ಡ್ಯಾನ್ಸ್ ಪ್ಯಾಂಟ್ ಇದ್ರು ಅಲ್ಲಿ ಡ್ಯಾನ್ಸ್ ಮಾಡಿ ಪೊಲೀಸರು ಪಾಪಿ ಮಾಡಿ ಪೊಲೀಸರು ಮುಗಿಸ್ಕೊಟ್ರೆ ಏನ್ ಮಾಡ್ರಿ ಗಣಪತಿ ಕೊಡೋಲ್ಲ. ಇದನ್ನೆಲ್ಲ ತಿಳ್ಕೋಬೇಕು. ಈ ಏನ್ ಮಾತ್ರ ಮಾಡಿಲ್ಲ ಇನ್ನೇ ಯಾರು ಸರ್ಕಾರ. ನಮ್ಮ ಸರ್ಕಾರದಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೋಬೇಕಾಗಿಲ್ಲ. ಆಫೀಸರ್ಗಳು ಬಂದು ಯಾರು
ಸ್ವೀಕಾರ ಮಾಡಿದೆ ಇವು ಪುಣ್ಯಾಗ ಅಮೃತ ಪುಣ್ಯಾಗ ಕಮಿಷನ್ ಇನ್ನು ಬರುವಂತ ಸರ್ಕಾರ 2028 ಬರ್ತದ ಈ 2 ವರ್ಷ ಸಿದ್ದರಾಮಯ್ಯ ಅವರ 28 ತನ ಹೋಗ್ತಾರ 2 ಕಿಲೋಮೀಟರ್ ಹೋಗ್ತಾರ ಸರ್ಕಾರ ಮುಂದಿನ ಸರ್ಕಾರ ಈ ಭಗವಂತ ಸರ್ಕಾರ ಬರ್ತದೆ ನಿಮ್ಮ ಆಶೀರ್ವಾದ ನಾನು ಆತ್ಮ